ಪರ್ಸ್ನಲ್ ಒಂದು ಮೀಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿ ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಅಂತ ಸರ್, ಕಾರಣ ಏನು ರೀಸನ್ ಕೊಟ್ಟಿದ್ದಾರೆ? ನೋಡಿ, ಈಗ ನಾನು ಅದು ಕಲಿಸಿದ್ದೇನೆ DIG ಸಾವ್ರಿಗೆ. ಅವರು ಆ ನಂತರ ಪರಿಶೀಲನೆ ಮಾಡಿಕೊಂಡು SP ಅವರು ನಿರ್ದೇಶ ಕೊಡ್ತಾರೆ. ನಮ್ಮ ಹಂತಕತೆಗೆ ನಾವು ಅದು ಕೊಡ್ತಾರೆ, ಆದರೆ ನಾವು ಫಾರ್ವರ್ಡ್ ಮಾಡಿದ್ದೀವಿ. ಅವರು ದರ್ಶನ್ ಅನ್ಸುಕುಮಾರ್ಗೆ ಅವ್ರಿಗೆ ಕಲಿಸಿದ್ದಾರೆ. ಮತ್ತು ಈ ರೀತಿ ನಾವು ನೋಡಬೇಕಾಗತ್ತೆ ಅವರು ಏನಂತ ನಾವು ಒಂದು ತೀರ್ಮಾನ ನಾವು ತೊಗೊಳ್ತೀವಿ. ಏನಾದ್ರು ಪ್ರಿಸನ್ ಮ್ಯಾನ್ಯುವಲ್ಸ್ದು ಏನು ಕಂಡೀಷನ್ಸ್ ಇದೆ ಅದು ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ. ಸರ್, ಸಾಮಾನ್ಯವಾಗಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ಕೈದಿಯನ್ನು ವಿಚಾರಣೆಯಿಂದ ಕೈದಿನ ಭೇಟಿ ಮಾಡಬೇಕಂದ್ರೆ ಯಾವ ರೀತಿ ಪರ್ಸ್ನಲ್ ಮೀಟ್ ಆಗಬೇಕಂದ್ರೆ ಯಾವ ರೀತಿ ಯಾವುದೋ ರೀಸನ್ಸ್ ಇರ್ತದೆ? ಅದು ನಾವು ಮೊದಲೇ ಹೇಳಿ ಯಾರು ನೋಡಿ, ಪ್ರೆಗ್ನೆಂಟ್ ವುಮೆನ್ಗೆ ನಾವು ಕೊಡ್ತೀವಿ, ನಾವು ಚಿಕ್ಕ ಮಕ್ಕಳಿಗೆ ನಾವೇ ಕೊಡ್ತಾ ಇದ್ದೀವಿ. ಹೀಗಾಗಿ ಯಾರು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಮ್ಯಾನ್ಯುವಲ್ಸ್ ಇಲ್ಲ, ಆದರೂ ಕೂಡ ನಾವು ಒಂದು ಅವ್ರಿಗೆ ನಾವು ಚಿಕ್ಕ ಮಕ್ಕಳಿಗೆ 4 years 5 years ಎಲ್ಲ ಮಕ್ಕಳಿಗೆ ನಾವು ಆಸ್ಪತ್ರೆ ಕೊಡ್ತಾ ಇದ್ವಿ. ಯಾಕೆಂದರೆ ಕೊನೆಗೆ ಏನು ಇರಬೇಕು ನೋಡಿ, ನಾವು ಒಬ್ಬ ಗಾರ್ಜಿಯನ್ ಹಾಗೆ, ಜೈಲ್ದು ಕೈದಿಗಳದ್ದು ಗಾರ್ಜಿಯನ್ ಹಾಗೆ ನಾವು ಅವ್ರದ್ದು ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಮತ್ತು ಜೈಲದು ಭದ್ರತೆ, ಸೆಕ್ಯೂರಿಟಿ, ಅಡ್ಮಿನಿಸ್ಟ್ರೇಷನ್ ಇದು ಚೆನ್ನಾಗೇ ಇರಬೇಕು. ನಾವು ಕೆಲವು ಅವ್ರಿಗೆ ಇನ್ಸೆಂಟಿವ್ ಕೊಡ್ತೀವಿ. ಯಾರು ಒಳ್ಳೆ ನಡತೆ ಇಟ್ಕೊಳ್ತಾರೆ, ಅವ್ರದ್ದು ಯಾರು ರಕ್ತ ಸಂಬಂಧಿ, ಯಾರಿಗೆ ವಯಸ್ಸಾಗಿರ್ತದೆ, ಯಾರಿಗೆ ಬೇರೆ ಸಮಸ್ಯೆ ಇರುತ್ತೆ, ಅವರು ಬಂದರೆ ನಾವು ಅವ್ರಿಗೆ ಒಂದು ಪೊಲೀಸ್ ಸಂದರ್ಶನದ್ದು ಒಂದು ಸರ್ತಿ ಅವ್ರಿಗೆ ನಾವು ಆಸ್ಪತ್ರೆ ನಾವು ಕೊಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ ನಾವು ನೋಡೋದು, ಈ ಅವ್ರಿಗೆ ಏನಾದರೂ ನಾವು ನೋಡ್ತಾ ಇದ್ವಿ, ಅವರು ಹೇಳ್ತಾ ಇದ್ದಾರೆ ಇಲ್ಲ ಸ್ವಲ್ಪ ಮಾನಸಿಕವಾಗಿ ಬಹಳ ಅವರು ಕುಗ್ಗಿದ್ದಾರೆ, ಅದು ಏನಿದೆ. ಸೊ ನಾಳೆ ಜನ ನೋಡಿ ಎಂಥ ಜನ ಇರ್ತಾರೆ. ನಾವು ನಮ್ಮ ಜೈಲಿನಲ್ಲಿ ಆರೋಗ್ಯದ ಸಮಸ್ಯೆ, ಮಾನಸಿಕ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯದ ಸಮಸ್ಯೆ ಸಲುವಾಗಿ ಹೋದ ವರ್ಷ 78 ಜನ ಸತ್ತಿದ್ದಾರೆ. ಅದೊಂದು ದೊಡ್ಡ ಸಂಖ್ಯೆ. ಅದರ ಬಗ್ಗೆ ಯಾರು ಅದು ಕಾಳಜಿ ತಗೊಳ್ಳಲ್ಲ. ಬಹಳ ನಾವು ಅಷ್ಟು ಕಾಳಜಿ ನಾವು ತಗೊಂಡಿಲ್ಲ. ಸೊ ನಾವು ನಮ್ಮ ಕೈದಿಗಳದ್ದು ಮಾನಸಿಕ ಸ್ವಾಸ್ಥ್ಯ ಮತ್ತು ಶಾರೀರಿಕ ಸ್ವಾಸ್ಥ್ಯ ಕೂಡ ನೋಡಬೇಕಾಗುತ್ತೆ. ಯಾವ ರೀತಿ ಅವ್ರದ್ದು ಅದು ಹೆಲ್ತ್ ಕಂಡೀಷನ್ಸ್ ಇದೆ, ಆ ಹೆಲ್ತ್ ಕಂಡೀಷನ್ಸ್ ನಾವು ನೋಡಿಕೊಂಡು ಕೆಲವು ಜನ ಅವರಿಗೆ ಭೇಟಿ ಮಾಡಲಿಕ್ಕೆ ಬರ್ತಾರೆ, ಆ ಪ್ರೊವಿಷನ್ ಇದೆ. ಮತ್ತು ಅದಕ್ಕೆ ಯಾರು ಅಂಗವಿಕಲ ಅವರು ಇರ್ತಾರೆ, ಅವರು ಬಂದರೆ ಅವ್ರಿಗೆ ನಾವು ಕೊಡ್ತೀವಿ. ಮತ್ತು ಬಹಳ ವಯಸ್ಸಾಗಿರ್ತಾರೆ, ಅವ್ರದ್ದು ಕ್ಲೋಸ್ ರಿಲೇಟಿವ್ ಇರಬೇಕು. ಇದು ಸುಮ್ಮನೆ ಊರಿನವರಿಗೆ ನಾವು ಅದನ್ನೆಲ್ಲ ಮಾಡಲ್ಲ. ಕ್ಲೋಸ್ ರಿಲೇಟಿವ್ ಬಂದರೆ ಫುಲ್ ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಅವರಿಗೆ ಭೇಟಿ ಮಾಡೋದು ಅವರಿಗೆ ಆಸ್ಪತ್ರೆ. ಈಗ ಇವ್ರಿಗೆ ಭೇಟಿಗೆ ಅವಕಾಶ ಸದ್ಯಕ್ಕೆ ಕೊಟ್ಟಿದ್ದಾರೆ ಇಲ್ವಾ ಅಂತ ಸರ್? ನಾಳೆ ಇಲ್ಲ, ಈಗ ಅದು SP ಅವರು ತೀರ್ಮಾನ ತಗೊಳ್ತಾರೆ. ಹೌದು ಸರ್, ತಮ್ಮನ್ನು ಕೂಡ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಗೆ ನೀವು ಕೂಡ ಮಾಡ್ತೀರಿ, ನಮಗೆ ಎಲ್ಲ ಜನ ಭೇಟಿ ಮಾಡ್ಬೋದು. ನಾವು ಇರೋದು ಭೇಟಿ ಮಾಡೋಕ್ಕೆ. ಯಾರು ಜನಕ್ಕೆ ಸಮಸ್ಯೆ ಇದ್ದರೆ ಅವ್ರಿಗೆ ನಾವು ಅವ್ರಿಗೆ ಒಂದು ಅವ್ರದ್ದು ಅಹವಾಲು ಕೇಳಬೇಕು. ಅಹವಾಲು ಕೇಳಿಬಿಟ್ಟು ಯಾರಿಗೆ ಕಲಿಸ್ಬೇಕು ಅವ್ರಿಗೆ ಕಲಿಸ್ತೀವಿ. ಇದೇ ಉದ್ದೇಶಕ್ಕೆ ಆ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಅದು ಬಿಟ್ಟು ಹೋದರೆ ಮತ್ತೆ ಸುಮ್ಮನೆ ಸಮಸ್ಯೆಗಳು ಅದು ಬರುತ್ತೆ, ಮತ್ತು ಅಪಾದನೆಗಳು ಬರುತ್ತೆ. ಭಾಳಷ್ಟು ಒತ್ತಡಗಳು ಕೂಡ ಇರ್ತದೆ. ಅದು ಕೂಡ ನಾನು ಹೇಳ್ತೇನೆ, ತುಂಬ ಒತ್ತಡಗಳು ಇರುತ್ತೆ. ಆದರೆ ನಾವು ಆ ಪ್ರಿಸನ್ ಮ್ಯಾನ್ಯುವಲ್ಸ್ದು ಏನು ಇದು ಪಾಲಿಸಿ ಇದೆ ಆ ಪ್ರಕಾರ ನಾವು ಮಾಡ್ತೇವೆ. ಓಕೆ.